सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम् प्रह्लाद उवाच हन्तार्भका मे शृणुत वचो वः सर्वतः शिवम् वयस्यान् पश्यत मृतान् क्रीडान्धा मा प्रमाद्यथ अर्भकाः मे वचः शृणुत ಈ ಮಾತು ಸರ್ವತಃ ಶಿವಂ ಎಲ್ಲ ರೀತಿಯಿಂದಲೂ ಮಂಗಳಕರವಾದದ್ದು. ಅಧ್ಯಾಯ 6:1 ವಯಸ್ಯಾನ್ ಪಶ್ಯತ ಮೃತಾನ್. ವಯಸ್ಯಾನ್ ನಿನ್ನ ಬಂಧುಗಳನ್ನ, ಸತ್ತವರನ್ನ ಕಾಣು. ಚಿಕ್ಕಪ್ಪ ಸತ್ತಿದ್ದಾನೆ, ಅವನ ಪರಿವಾರ ಅನಾಥವಾಗಿದೆ, ಮಕ್ಕಳೆಲ್ಲ ನಾಶವಾಗಿದ್ದಾರೆ, ಎಷ್ಟೋ ಜನ ವೀರರೆಲ್ಲ ಯುದ್ಧದಲ್ಲಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಕ್ರೀಡಾಂಧಾಮ ಪ್ರಮಾದ್ಯಥ. ಆಯುಷ್ಯವನ್ನ ಕ್ರೀಡಾಸಕ್ತಿಯಿಂದ ಹಾಳು ಮಾಡ್ಕೊಳ್ಬೇಡಿ, ಅಥವಾ ಇನ್ನೊಬ್ಬರ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಜೀವನ ಕಳೆದು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ. ತುಂಬಾ ಅಗತ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ದೇನೆ, ಗಮನ ಇಟ್ಟು ಕೇಳಿ. ಇದು ಬಹುಶಃ ನಮ್ಗೆಲ್ರಿಗೂ ಪ್ರಹ್ಲಾದ ಹೇಳುವ ಮಾತು. ನಾವು ಎಷ್ಟು ಇದನ್ನು ಗಂಭೀರವಾಗಿ ತಗೊಳ್ತೇವೋ ಅಷ್ಟು ನಮ್ಮ ಬದುಕಿಗೆ ಲಾಭ ಇದೆ. ಒಬ್ಬ ಅಸುರ ಕುಲ ಸಂಜಾತನಾಗಿ ಅಸುರರ ಮನೆಯಲ್ಲಿರುವ ಎಲ್ಲಾ ಕ್ರೌರ್ಯಗಳನ್ನ ಕಂಡು ಜಗತ್ತಿನ ಎಲ್ಲ ಸಂಗತಿಗಳಿಗಿಂತ ಮುಖ್ಯವಾದ ಈ ಆಯುಷ್ಯ, ಈ ಜನ್ಮ ಅನ್ನೋದು ಎಷ್ಟು ಪ್ರಮುಖವಾದದ್ದು ಅನ್ನೋದನ್ನ ಒತ್ತು ಕೊಟ್ಟು ಹೇಳ್ತಾನೆ. ಆಯುಷ್ಯ ಹಾಳು ಮಾಡ್ಕೊಳ್ಬೇಡಿ, ಆಯುಷ್ಯ ಸ್ಥಿರ ಅಲ್ಲ, ಅದು ಎಲ್ರೂ ಕೂಡ ಒಂದಲ್ಲ ಒಂದು ದಿವಸ ಯಾರ ಜೊತೆಗೂ ವಿರೋಧ ಮಾಡಿಕೊಳ್ಳದೆ, ಏನೂ ಅನ್ಯಾಯ ಮಾಡದೆ, ಅತ್ಯಂತ ಸಹಜವಾದ ಜೀವನವನ್ನು ನಡೆಸಿದ್ರೂ ಕೂಡ ಅವರಿಗೆ ಸಾವು ಇದೆ. ಯಾರನ್ನು ಸಾವು ಬಿಡಲ್ಲ. ಇಲ್ಲಿ ತನಕ ಯಾರು ಅಂತಹ ಪ್ರಯತ್ನ ಮಾಡಿಯೂ ಕೂಡ ಗೆದ್ದು ಬಂದಿಲ್ಲ. ಎಲ್ರಿಗೂ ಜೀವನದಲ್ಲಿ ನೂರಾರು ತರದ ಅವಕಾಶಗಳು ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಪರೂಪಕ್ಕೆ ಯಾವತ್ತೋ ಒಮ್ಮೆ ಇಂಥ ಶರೀರ ಸಿಗುತ್ತೆ, ಮಾತಾಡ್ಲಿಕ್ಕೆ ಬರುತ್ತೆ, ನೋಡ್ಲಿಕ್ಕೆ ಬರುತ್ತೆ, ಕೇಳಲಿಕ್ಕೆ ಬರುತ್ತೆ, ಹಾಡ್ಲಿಕ್ಕೆ ಬರುತ್ತೆ, ಕುಡಿಲಿಕ್ಕೆ ಬರುತ್ತೆ, ಕುಪ್ಪಳಿಸ್ಲಿಕ್ಕಾಗುತ್ತೆ. ಎಂತೆಂಥ ಅಪರೂಪದ ಚಟುವಟಿಕೆಗಳು ಈ ಶರೀರದಿಂದ ನಡೆಯುತ್ತೆ. ಪ್ರಾಣಿಗಳಿಗೆ ಇಂಥ ಅವಕಾಶ ಇಲ್ಲ, ಪಕ್ಷಿಗಳಿಗಿಲ್ಲ, ಕ್ರಿಮಿಗಳಿಗಿಲ್ಲ, ಕೀಟಗಳಿಗಿಲ್ಲ. ಜಗತ್ತಿನಲ್ಲಿ ನೂರಾರು ತರದ ಅನೇಕ ಜೀವರಾಶಿಗಳಿಗೆ ಇಂಥ ಸೌಖ್ಯ ಇಲ್ಲ. ನಪುರಾ ವಿವಶಂಬಾಲ ಆತ್ಮನೋರ್ಥೇ ಪ್ರಿಯೈಷಿಣ ಗುರುಕ್ತಮಪಿ ನ ಗ್ರಾಹ್ಯಂ ಯದರ್ಥೇ ನರ್ತಕಲ್ಪಯಂ. ಏ ಮಕ್ಕಳೇ, ಆತ್ಮ ಸಾಧನೆಯನ್ನು ಮಾಡಿಕೊಳ್ಳದೆ ಏನೇನೋ ಲೋಕದಲ್ಲಿ ಸಂಗತಿ ಸಿಕ್ಕಿದ್ದನ್ನೇ ಅತ್ಯಂತ ಪ್ರಿಯ ಅಂತ ಭಾವಿಸಿ ಅದನ್ನೇ ಪಡಿಬೇಕು ಅಂತ ಬೆನ್ನು ಬಿದ್ದು ಜೀವನವನ್ನು ಕಳ್ಕೊಳ್ಳುವಂತಹ ಕೆಲಸ ಮಾಡಬೇಡಿ. ಮೋಕ್ಷ ಅಥವಾ ತತ್ವಜ್ಞಾನ ಅನ್ನುವುದೇ ಆತ್ಮಕ್ಕೆ ಹಿತವಾದದ್ದು ಹೊರತು ಉಳಿದ ಯಾವ ಸಂಗತಿಗಳೂ ಅಲ್ಲ. ಅದೊಂದು ಸಿಕ್ಕಿದ್ರೆ ಉಳಿದದ್ದೆಲ್ಲವೂ ಸಿಕ್ಕಿದ ಹಾಗೆ. ಅಥವಾ ಆ ಸಿಕ್ಕಿದ ಯಾವ ಪದಾರ್ಥಗಳ ಬಗ್ಗೆಯೂ ಕೂಡ ಯಾರಿಗೂ ಇಲ್ಲಿ ತನಕ ಅಯ್ಯೋ ನಾನು ಇದನ್ನ ಮಿಸ್ ಮಾಡ್ಕೊಳ್ತಿದ್ದೆ, ಇಲ್ಲಿಗೆ ಬಂದು ವ್ಯರ್ಥ ಆಯಿತು ಅಂತ ಯಾರಿಗೂ ಅನ್ಸಿಲ್ಲ. ಭಗವಂತನ ಪ್ರಜ್ಞೆ ಅನ್ನೋದು ಅತ್ಯಂತ ಹೆಚ್ಚಿನ ಅನುಭವವನ್ನು ಕೊಡುವಂಥದ್ದು. ಯಾಕೆಂದ್ರೆ ಸ್ಥಿರವಾದ ನಿಜವಾದ
ಶಾಶ್ವತವಾದ ಸುಖವನ್ನ ಆತ್ಮ ಸ್ವರೂಪದಿಂದ ಪಡಿಲಿಕ್ಕಾಗುವಂಥದ್ದನ್ನೇ ಬಿಡುಗಡೆಯ ದಾರಿ ಅಂತ ಹೇಳಿದ್ದು. ನಮ್ಮ ಗುರುಗಳು ಹೇಳಿದ್ದನ್ನು ಕೇಳಬೇಡಿ. ಗುರುಕ್ತಮಪಿ ನ ಗ್ರಾಹ್ಯಂ. ನಮ್ ಗುರುಗಳು ಈಗ ತ್ರಿವರ್ಗವನ್ನೇ ಪ್ರಧಾನ ಅಂತ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮಗಳೇ ಪ್ರಧಾನ, ಮೋಕ್ಷ ಅಲ್ಲ, ಮೋಕ್ಷಕ್ಕೆ ಸಂಬಂಧ ಇಲ್ಲ. ನೀನೇ ಎಲ್ಲ, ನಿನ್ನ ಕೈಯಲ್ಲಿ ಅಧಿಕಾರ ಇದೆ, ನೀನು ಬಯಸಿದ್ದನ್ನು ಸಂಪಾದಿಸಬಹುದು, ನಿನ್ನ ದುಡ್ಡು, ಇದು ಪರ್ಸನಲ್ಲು, ಇದು ರೈಟ್ಸು, ಇದು ಜೀವನ, ಇದು ನಮ್ಮ ಜೀವನ, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ ಅಂತನ್ನುವ ನೂರಾರು ತರದ ಭಟಕಾಯಿಸುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಯದನರ್ಥೇ ಅರ್ಥ ಕಲ್ಪನೆ, ಅನರ್ಥದಲ್ಲಿ ಅರ್ಥದ ಕಲ್ಪನೆಯನ್ನು ಮಾಡುತ್ತಾ ಇದ್ದಾರೆ. ಇದು ನಮ್ಮ ನಿಜವಾದ ಬದುಕಲ್ಲ. ಕೇಳಲಿಕ್ಕೆ ಚೆನ್ನಾಗಿದೆ, ನಮ್ಮ ಪರಂಪರೆಯಿಂದ ಬಂದ ಹಿಂಸೆಯನ್ನೇ ನಾವು ಇನ್ನು ಮುಂದೆಯೂ ಮಾಡ್ತಾ ಇರ್ತೇವೆ, ಇದು ನಮ್ಮ ಜೀವನದ ಧ್ಯೇಯ. ಇಲ್ಲಿ ತನಕ ನಾವು ಯಾವತ್ತೂ ಕೂಡ ಯಾರಿಗೂ ತಗ್ಗಿ ಬಗ್ಗೆ ನಡೆದು ಅಭ್ಯಾಸ ಇಲ್ಲ. ಇದು ರೆವಲ್ಯೂಷನ್, ಇದು ಕ್ರಾಂತಿ ಅನ್ನುವ ಶಬ್ದಗಳಿಂದ ನಿಮ್ಮನ್ನೆಲ್ಲ ಚೆನ್ನಾಗಿ ಬಳಸಿಕೊಳ್ತಾರೆ. ಕ್ರಾಂತಿ, ಸುಖ ಎಲ್ಲವೂ ಅವರ ವ್ಯಕ್ತಿಗತವಾದ ಸ್ವಹಿತಾಸಕ್ತಿಯ ಕಾರ್ಯಭಾರಗಳು ಹೊರತು ನಿಮ್ಮನ್ನ ಉದ್ಧರಿಸುವ ಅಥವಾ ನಿಮ್ಮನ್ನ ಕ್ಷೇಮವಾಗಿರಿಸುವ ದಾರಿ ಅಲ್ಲ ಅದು. ನಿರಂತರ ಅವರಿಗೆ ಈ ಹೋರಾಟದಲ್ಲಿ ನಮಗೆ ಹಿರಣ್ಯಕಶಿಪು ಸಂತೋಷ ಕೊಡ್ತಾನೆ, ಹಿರಣ್ಯಕಶಿಪು ನಮ್ಮೆಲ್ಲವನ್ನು ಕೂಡ ಈಡೇರಿಸ್ತಾನೆ, ಅವನು ಮೋಕ್ಷವನ್ನ ಕೊಡ್ತಾನೆ. ಅಥವಾ ಅವನು ಹೇಳಿರುವುದು ಹಾಗೆ, ನೀವು ಯಾರು ಉಳಿದ ದೇವತೆಗಳನ್ನು ಪೂಜಿಸಬಾರದು, ನನ್ನನ್ನೇ ಪೂಜಿಸಬೇಕು ಅಂತ. ತಪ್ಪು ದಾರಿಗಳನ್ನೇ ನಡೆಸಿ, ತಪ್ಪು ದಾರಿಗಳಲ್ಲೇ ನಡೆದು ಎಲ್ಲರನ್ನು ನಡೆಸಿ ತಾನೂ ನರಕಕ್ಕೆ ಬೀಳುವುದಲ್ಲದೆ ಅವನೇನು ಶಾಶ್ವತ ಅಲ್ಲ. ಅವನು ಶಾಶ್ವತ ಅಂತ ಭ್ರಮಿಸಿದ್ದಾನೆ, ಏನೋ ವರ ಸಿಕ್ಕಿದೆ ಅನ್ನುವ ಹುಮ್ಮಸ್ಸಿನಲ್ಲಿದ್ದಾನೆ. ಆದರೆ ಶಾಶ್ವತವಾದದ್ದು ಈಗ ಕಣ್ಣ ಮುಂದೆ ಕಾಣುವಂತಹ ಯಾವುದೇ ಹಿಂಸೆಗಳಲ್ಲ, ಅನ್ಯಾಯಗಳಲ್ಲ, ಕ್ರೌರ್ಯಗಳಲ್ಲ. ಇದಕ್ಕಿಂತ ಮೀರಿದ ಒಂದು ಸತ್ಯ ಇದೆ. ತುಂಬಾ ಒಳ್ಳೆ ಮಾತಿದು. ಯದನರ್ಥೇ ಅರ್ಥಕಲ್ಪನಂ. ಇದು ಬಹುಶಃ ಇವತ್ತು ರಾಕ್ಷಸರ ಹಾಗೆ ವರ್ತಿಸುವವರ ಜನರ ತಲೆಯಲ್ಲಿ ತುಂಬುವಂತಹ ಸಂಗತಿ. ಸಾಧ್ಯ ಆದ್ರೆ ಒಂದ್ಸರ್ತಿ ಈ ನಮ್ಮ ದೇಶದ ಪೂರ್ವ ಇತಿಹಾಸವನ್ನು ಮೆಲುಕು ಹಾಕಬೇಕು, ಗೊತ್ತಾಗುತ್ತೆ. ಅನರ್ಥದಲ್ಲಿ ಅರ್ಥಕಲ್ಪನೆಯನ್ನು ಮಾಡಿ ಎಷ್ಟೆಲ್ಲ ದೇಶವನ್ನೇ ವಿಂಗಡಿಸ್ತಾ ಇದ್ದಾರೆ, ನುಂಗ್ತಾ ಇದ್ದಾರೆ, ಸತ್ಯವನ್ನ ತಿಳಿಲಿಕ್ಕೆ ಅವಕಾಶ ಕೊಡದಂತೆ ಮಾಡ್ತಾ ಇದ್ದಾರೆ ಅಂತ. ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತ ಸ್ವಜ್ಞಾನ ನಿದ್ರಯ ನ ಶ್ರದ್ಧದ್ಯಾತ್ಮಕಂ ತಸ್ಯ ಯಥಾಂದೋ ಹ್ಯಂಧನಾಯಕ. ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿದವನು ಎಂದೂ ಕೂಡ ಯಾರ ಉಪದೇಶಕ್ಕೆ ಏಳುವುದೇ ಇಲ್ಲ. ಅವನ ಜಾಣ ಕುರುಡು, ಜಾಣ ನಿದ್ದೆ, ಜಾಣ ಕಿವುಡು, ಇದು ಯಾವತ್ತೂ ಕೂಡ ಒಂದು ಸರ್ತಿ ಅಜ್ಞಾನದ ಅಮಲಿನಲ್ಲಿ ತೇಲಿ ಹೋದ್ರೆ ಮತ್ತೆ ಜ್ಞಾನದ ಅಮಲಿನ ಬಗ್ಗೆ ಅವನಿಗೆ ಎಚ್ಚರವೂ ಬರಲ್ಲ. ಅದರಲ್ಲಿರುವ ಸತ್ಯಾಂಶಗಳ ಬಗ್ಗೆ ಆತನಿಗೆ ತಲೆಯೊಳಗೆ ಅಂತದ್ದನ್ನ ಹಾಕೊಳ್ಳಿಕ್ಕೆ ಇಷ್ಟವೂ ಇರುವುದಿಲ್ಲ. ಕುರುಡರ ಹಿಂದೆ ಕುರುಡರ ದೊಡ್ಡ ಸಾಲು ಸಾಗಿದ ಹಾಗೆ ಸಾಯ್ತಾನೆ. ಕಶತ್ರುಕ್ಕ ಉದಾಸೀನ ಕಿಂ ಮಿತ್ರಂ ಚೇಹ ಆತ್ಮನ ಭವತ್ಸ್ವಪಿ ನಯೈ ಕಿಂ ಸ್ಯಾತ್ ದೈವಂ ಸಂಪದ್ವಿಪತ್ಪದಂ. ಯಾರು ಶತ್ರು, ಯಾರು ಮಿತ್ರ, ಯಾರು ಉದಾಸೀನ, ನಮಗೆ ಯಾವಾಗ ಯಾರಾಗ್ತಾರೆ, ನೀತಿ ಹೇಳುವ ಶಾಸ್ತ್ರಗಳನ್ನ ಯಾರು ನಿಜವಾಗಿ ಹೇಳ್ತಾರೆ, ವಿವೇಕವನ್ನ ತುಂಬುವ ಮಾತುಗಳನ್ನ ಯಾರು ಹೇಳ್ತಾರೆ, ಯಾರು ನಿಜವಾಗಿ ವಿವೇಕವನ್ನೇ ಹೇಳ್ತಾ ಇದ್ದಾರೆ, ಯಾರು ನಿಜವಾಗಿ ನಮ್ಮ ದಾರಿ ತಪ್ಪಿಸ್ತಾ ಇದ್ದಾರೆ, ಒಂದು ಗೊತ್ತಾಗಲ್ಲ. ಆರಂಭದಲ್ಲಿ ನಮ್ಮ ಕರ್ಮಾನುಸಾರ ಶತ್ರುಗಳು ಹುಟ್ಟಿಕೊಳ್ತಾರೆ. ಶತ್ರುತ್ವ ಅಕಾರಣವಾಗಿ ಹುಟ್ಟಿಕೊಳ್ಳುತ್ತೆ. ನಾವೇನೋ ಅವ್ರಿಗೆ ತೊಂದರೆನೆ ಮಾಡಿರಲ್ಲ. ಈ ಜನ್ಮದಲ್ಲಿ ಎಂಥ ವಿರೋಧ, ಎಂಥ ಕೋಪ, ಎಂಥ ತಾಪ, ಮೈಯೆಲ್ಲ ಉರಿದು ಬೀಳುತ್ತಾರೆ. ಗೊತ್ತಿಲ್ಲ, ಅದು ಕರ್ಮಾನುಸಾರ. ಹಿಂದೆ ಯಾವತ್ತೂ ಅವರನ್ನ ತುಂಬಾ ನೋಯಿಸಿದ್ದೇವೆ, ತುಂಬಾ ಹಿಂಸಿಸಿದ್ದೇವೆ. ಅದರ ದುಷ್ಪರಿಣಾಮ ಈಗ ಅವನ ವೈರುಧ್ಯವನ್ನ ಕಟ್ಟಿಕೊಂಡು ಬದುಕಬೇಕಾಗತ್ತೆ. ಸಂಪತ್ತುಗಳು ಬರ್ತಾವೆ, ವಿಪತ್ತುಗಳು ಬರ್ತಾವೆ. ಅದು ಯಾವುದರಿಂದ ಬರುತ್ತೆ ಅನ್ನುವ ವಿವೇಕ ನಮಗಿಲ್ಲ ಅಂತಾದಾಗ ನಾವು ತುಂಬಾ ಜಂಜಾಟದಲ್ಲಿ ಬಿದ್ದು ಒದ್ದಾಡ್ತೇವೆ. ಒಂದು ವೇಳೆ ಈಗ ನಮ್ಮ ಗುರುಗಳು ಹೇಳಿದಂತೆ ನಡ್ಕೊಂಡ ನಯ ಅಂದ್ರೆ ದಾರಿ, ನೀತಿಯ ದಾರಿಯಿಂದ ನಾವು ಸಾಗಿದ್ರೆ ಏನಾದ್ರೂ
ಉತ್ತಮವಾದ ಪ್ರಗತಿ ಉಂಟಾಗತ್ತೆ ಅಂತ ಭಾವಿಸಿದ್ದೀರಾ? ಏನಾದ್ರೂ ಸಂತುಷ್ಟರಾಗಿ ಬದುಕಲಿಕ್ಕೆ ಅವಕಾಶ ಸಿಗುತ್ತೆ, ನೆಮ್ಮದಿಯ ಜೀವನ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಹೊಡೆದಾಟ ಬಡದಾಟ ನಿರಂತರ. ತಪ್ಪಿಗೆ ಪ್ರತ್ಯುತ್ತರ ಕೊಡುವುದನ್ನ ತಪ್ಪು ಅಂತ ಹೇಳಲಿಲ್ಲ. ಆದ್ರೆ ಪ್ರತ್ಯುತ್ತರ ಕೊಡುವ ಮುನ್ನವೇ ನಾವೇ ಎಲ್ಲವನ್ನು ಸರಿಪಡಿಸ್ತೇವೆ ಅಂತನ್ನುವ ಜಿದ್ದಿನಿಂದ ಮುಂದಾಗುವುದು, ವಿಸ್ತಾರವಾದದ ಹಮ್ಮಿನಿಂದ ಮದದಿಂದ ಎಲ್ಲವನ್ನು ಕಬಳಿಸ್ತಾ ಹೋಗುವುದು ಅಪಾಯಕ್ಕೆ ನಾವೇ ನಾಂದಿ ಇಟ್ಟ ಹಾಗೆ. ನಮಗೇನೇ ಒಳ್ಳೆಯದು ಕೆಟ್ಟದಾಗದಿದ್ರೂ ಕೂಡ ದೈವಂ ಸಂಪತ್ ವಿಪತ್ಪದಂ, ಅವನೇ ನಮಗೆ ಎಲ್ಲವೂ ಕೂಡ. ಅವನನ್ನ ಮುಂದಿಟ್ಟುಕೊಂಡೇ ನಮ್ಮ ಸಮಷ್ಟಿಯಾದ ಪ್ರಕ್ರಿಯೆ ನಡೀಬೇಕು. ಒಬ್ಬೊಬ್ಬರೇ ನಾವು ನಮ್ಮ ಪಾಡಿಗೆ ನಾವು ಮಾಡ್ತೇವೆ, ಬೇರೆಯವರು ನಂಗೆ ಗೊತ್ತಿಲ್ಲ ಅಂತಂದ್ರೆ ಯಾವತ್ತಿನವರೆಗೆ ಮನುಷ್ಯ ಗುಂಪಾಗಲ್ಲ, ಒಟ್ಟಾಗಲ್ಲ. ಅಲ್ಲಿ ತನಕ ಅವನು ಆಪತ್ತಿನ. ಯಾಕೆಂದ್ರೆ ಎಲ್ಲರ ಜೊತೆಗಿದ್ದು ದೇವರನ್ನು ಪ್ರೀತಿಸುವಾಗಲೇ ಆ ಭಕ್ತಿಗೆ ಅರ್ಥ ಬರುತ್ತೆ. ಎಲ್ಲರನ್ನು ನಮ್ಮ ಸುತ್ತಲಿನವರನ್ನ ಪ್ರೀತಿಸ್ಲಿಕ್ಕೆ ಬರದೆ ಅವರ ವಿರುದ್ಧ ಅವರ ದೋಷಗಳನ್ನೇ ನಾವು ಎತ್ತಿ ಆಡುತ್ತೇವೆ, ಅವರನ್ನು ವಿರೋಧಿಸ್ತೇವೆ. ಅವರ ತಪ್ಪುಗಳಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ, ಅವರ ಗುಣಗಳನ್ನು ಎಂದೂ ಎತ್ತಿ ಹೇಳದೆ ಅವರ ಹತ್ತಿರಕ್ಕೆ ನಾವು ಸೇರುವುದೇ ಇಲ್ಲ ಅಂದಾಗ ನಮಗೆ ಯಾವತ್ತು ಬೆಳವಣಿಗೆಯ ದಾರಿಯಲ್ಲಿ ಭಗವಂತನು ಕೈ ಕೊಡುವುದಿಲ್ಲ. ಹಾಗೊಂದು ಕೈ ನಮಗೆ ಭಗವಂತನದು ಸಿಗಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವ ಎಲ್ಲಾ ವ್ಯಕ್ತಿಗಳಲ್ಲೂ ಒಂದಿನಿತಾದ್ರೂ ಗುಣವನ್ನ ಕಾಣುವ ಶಕ್ತಿ ನಮಗೆ ಬರಬೇಕು. ಆದ್ರೆ ನಮ್ಮ ಗುರುಗಳು ಹೇಳುವ ಹಾಗೆ ತಪ್ಪು ಹೇಳುವವರಲ್ಲಿ ನಾವು ಇದು ತಪ್ಪು ಅಂತ ಗೊತ್ತಾದ್ಮೇಲೆ ಗುಣ ಕಾಣಬೇಕಾದ್ದು ಅಂತ ಹೇಳಿದ್ದಲ್ಲ. ಯೋನ ಹಿಂಸ್ಯಾತ್ ಧರ್ಮ ಕಾಮಂ ಆತ್ಮಾನಂ ಸ್ವಜನೇ ವಶ ಪುನಃ ಶ್ರೀಲೋಕಯೋರ್ ಹೇತು ಸಮುಕ್ತಾನ್ ಜ್ಯೋತಿ ದುರ್ಲಭ. ಹೆಂಡತಿ ಮಕ್ಕಳು ನಮ್ಮವರು ಯಾರ್ಯಾರಿಗೋ ವಶವಾಗಿ ಅವರ ಆಸೆಗಾಗಿ ಸಂಸಾರದ ತೊಡಕನ್ನ ಪರಿಹರಿಸಿಕೊಳ್ಳುವುದು ಬಿಟ್ಟು ಅಲ್ಲೇ ಇನ್ನಷ್ಟು ತೊಡಕನ್ನ ಸಿಕ್ಕನ್ನ ಹುಟ್ಟಿಸಿಕೊಳ್ಳುವಂತಹ ಐಹಿಕ ಪಾರತ್ರಿಕ ಸೌಖ್ಯದ ಬಗೆಗೆ ಎಚ್ಚರ ಇಲ್ಲದೆ ಇಲ್ಲೇ ಏನೋ ಸುಖ ಇದೆ ಅಂತ ಭಾವಿಸಿ ಮೋಕ್ಷ ಸಾಧನೆ ಮಾಡದೆ ಅನರ್ಥವನ್ನೇ ತಂದುಕೊಳ್ಳುವುದು ಮನುಷ್ಯನಿಗೆ ಅಭ್ಯಾಸವಾಗಿಬಿಟ್ಟಿದೆ. ಅದೇ ಸರಿ ಅಂತ, ಯಾಕೆಂದ್ರೆ ಅಜ್ಞಾನದಲ್ಲಿ ಮುಳುಗು ಹೋಗಿದ್ದಾನವನು. ಈಗ ಇಂಥವರೇ ಜಾಸ್ತಿ. ಅಜ್ಞಾನದಲ್ಲಿ ಮುಳುಗಿದವರೇ ಉಳಿದವರಿಗೆ ಜ್ಞಾನ ಕೊಡ್ತಾ ಇರ್ತಾರೆ. ಆದರೆ ನಿವೃತ್ತ ಧರ್ಮವನ್ನ ಅಥವಾ ನಿಷ್ಕಾಮ ಕರ್ಮವನ್ನ ಯಾರು ಪಾಲಿಸ್ತಾ ಇರ್ತಾನೋ ಅವನು ಮಾತ್ರ ಐಹಿಕ ಸುಖ ಮತ್ತು ಪಾರತ್ರಿಕ ಲಾಭವನ್ನ ಸುಖವಾಗಿ ಪಡೆಯುವುದು ಸಾಧ್ಯವಾಗುತ್ತೆ. ಯಾರು ಇಲ್ಲಿಯ ಸಣ್ಣ ಪುಟ್ಟ ಸೌಖ್ಯಗಳ ಬಗೆಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಉತ್ತಮವಾದ ದಾರಿಯನ್ನು ಮುಟ್ಲಿಕ್ಕೆ ಪ್ರಯತ್ನಿಸ್ತಾನೋ ಅವನು ಯಾವತ್ತೂ ತನಗೆ ಅನರ್ಥ ತಂದ್ಕೊಂಡ ಅಂತ ಅರ್ಥ ಅಲ್ಲ. ಬಹಳ ಜನ ಹಾಗೆ ಹೇಳುವುದುಂಟು. ಪ್ರತಿರೋಧ ಒಡ್ಡಬಾರದು ಅಂತ ಹೇಳಲೇ ಇಲ್ಲ. ಆದರೆ ಪರಸ್ಪರ ಹತ್ತಿರದವರನ್ನ ವೈರುಧ್ಯ ಕಟ್ಟಿಕೊಂಡು ಬದುಕುವುದು ಅನ್ನೋದು ಅತ್ಯಂತ ಕ್ರೂರವಾದಂತಹ ಅವ್ಯವಸ್ಥೆ ಅನ್ನೋದನ್ನ ಕೃಷ್ಣ ಪ್ರಹ್ಲಾದ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕದ ಅಭಿಪ್ರಾಯವನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣಮಸ್ತು.